ಅಯೋಗ್ಯ 2 ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಸತೀಶ್ ನೀನಾಸಂ ಮತ್ತು ರಚಿತಾ ರಾಮ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ. 8 ವರ್ಷಗಳ ಹಿಂದೆ ಅಯೋಗ್ಯ ಸಿನಿಮಾದ ಮುಂದುವರೆದ ಭಾಗ ಇದು. ಅದೇ ಸಿದ್ದೇಗೌಡ, ಅದೇ ನಂದಿನಿ, ಆದ್ರೆ ಈ ಬಾರಿ ಕತೆ ಇನ್ನಷ್ಟು ಪೊಲಿಟಿಕಲ್ ಗೇಮ್ ಕಡೆಗೆ ಹೋಗುತ್ತೆ. ಹಾಗಾದ್ರೆ ಅಯೋಗ್ಯ 2 ಮೊದಲ ಭಾಗದ ಮ್ಯಾಜಿಕ್ ಅನ್ನ ರಿಪೀಟ್ ಮಾಡುತ್ತಾ ಅಥವಾ ಸೀಕ್ವೆಲ್ ಆಗಿ ಡಿಸಪಾಯಿಂಟ್ ಮಾಡುತ್ತಾ? ಬನ್ನಿ ನೋಡೋಣ. ಮೊದಲ ಭಾಗ ನೋಡದೇ ಇರೋರಿಗೆ ಕನೆಕ್ಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಸಿನಿಮಾ ಆರಂಭದಲ್ಲೇ ಅಯೋಗ್ಯದ ಹಿಂದಿನ ಕಥೆಯನ್ನ ಶಾರ್ಟ್ ಆಗಿ ರೀಕ್ಯಾಪ್ ಮಾಡ್ತಾರೆ. ಇಲ್ಲಿ ಸಿದ್ದೇಗೌಡ ಮಾರ್ನಗೌಡ ಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯ. ಅವನಿಗೆ ವಿಲೇಜ್ ಪಾಲಿಟಿಕ್ಸ್ ನಲ್ಲಿ ಮುಂದೆ ಬರಬೇಕು ಅನ್ನೋ ಆಸೆ. ಇನ್ನೊಂದ್ ಕಡೆ ನಂದಿನಿ ತನ್ನ ಸ್ವಂತ ಸಾಮರ್ಥ್ಯದಿಂದ ಗೌರ್ಮೆಂಟ್ ಜಾಬ್ ಪಡ್ಕೋತಾರೆ. ಆಕೆಗೆ ಜಾಬ್ ಮಾಡ್ಬೇಕು ಅನ್ನೋ ಆಸೆ. ಆದ್ರೆ ಸಿದ್ದೇಗೌಡನ ತಾಯಿ ಮಾತ್ರ ಸೊಸೆ ಮನೆಯಲ್ಲೇ ಇರಬೇಕು, ಮಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಅನ್ನೋ ಆಸೆ. ಇದ್ರ ನಡುವೆ ಬಚ್ಚೇಗೌಡ ತನ್ನ ಬೆಂಬಲಿಗನನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸ್ತಾನೆ. ಹೀಗಾಗಿ ಸಿದ್ದೇಗೌಡ ಮತ್ತು ಬಚ್ಚೇಗೌಡರ ನಡುವಿನ ಪಾಲಿಟಿಕ್ಸ್ ಇಲ್ಲೂ ಮುಂದುವರಿಯುತ್ತೆ. ಈ ಬಾರಿ ವಿಲೇಜ್ ಪಾಲಿಟಿಕ್ಸ್ಗೆ ಸ್ಟೇಟ್ ಲೆವೆಲ್ ಪಾಲಿಟಿಕ್ಸ್ ನ ಟಚ್ ಕೊಡಲಾಗಿದೆ. ಕಾನ್ಸೆಪ್ಟ್ ವೈಸ್ ನೋಡಿದ್ರೆ ಇವುಗಳನ್ನ ಎಫೆಕ್ಟಿವ್ಲಿ ಬಳಸಿದ್ರೆ ಸಿನಿಮಾದ ಸ್ಟ್ರಾಂಗ್ ಪಾಲಿಟಿಕ್ಸ್ ಕಥೆ ಆಗಿರೋಕೆ ಚಾನ್ಸ್ ಇರ್ತಿತ್ತು. ಸ್ಕ್ರೀನ್ ಪ್ಲೇ ಅಲ್ಲಿ ಎಡವಿದಂತೂ ಖಂಡಿತ. ಇನ್ನು ಮೊದಲು ಕೆಲವು ಸೀನ್ಸ್ ಗಳು ನೋಡಿದಾಗ್ಲೇ ಕಮರ್ಷಿಯಲ್ ಟೆಂಪ್ಲೇಟ್ ಕಡೆಗೆ ಹೋಗೋ ಹಿಂಟ್ ಸಿಗುತ್ತೆ. ಅದರಂತೆ ಸಾಂಗ್ಸ್, ಫೈಟ್, ಕೆಲವು ಪ್ರೆಡಿಕ್ಟಬಲ್ ಸೀಕ್ವೆನ್ಸ್ ಕೂಡ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ವಿಲೇಜ್ ಪಾಲಿಟಿಕ್ಸ್ ಅಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಇದ್ರೂ ಎಕ್ಸ್ಪ್ಲೋರ್ ಮಾಡಕ್ಕೆ ಇದು ಸಾಕಾಗ್ತಾ ಇಲ್ಲ. ಎಸ್ಪೆಷಲಿ ನಂದಿನಿ ಅನ್ನೋ ಪಾತ್ರ ಎಕ್ಸ್ಟ್ರೀಮ್ಲಿ ಅವರ ಕ್ಯಾರೆಕ್ಟರ್ ನ ಸುಮ್ನೆ ಬಳಸ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಕ್ಯಾರೆಕ್ಟರ್ ಆಗಾಗ ಬಂದು ಹೋಗೋ ಕ್ಯಾರೆಕ್ಟರ್ ಆಗಿರುತ್ತೆ. ಕತೆ ಬಹುತೇಕ ಸಿದ್ದೇಗೌಡ ಸುತ್ತಾನೆ ಸುತ್ತಾ ಇರುತ್ತೆ. ಇದರಿಂದ ಸ್ಕ್ರೀನ್ ಪ್ಲೇ ಒನ್ ಸೈಡೆಡ್ ಆಗಿ ಉಳ್ಕೊಳ್ಳುತ್ತೆ. ಇನ್ನು ಕೆಲವೊಂದು ಡೈಲಾಗ್ಸ್ ಸೀನ್ ಅಲ್ಲಿ ನ್ಯಾಚುರಲ್ ಫ್ಲೋ ಆಗದೆ ರಿಟರ್ನ್ ಡೈಲಾಗ್ ಅನ್ಸೋ ತರ ಕಾಣಿಸುತ್ತೆ. ಈ ಹುಡುಗಿ ಡೇಂಜರಸ್, ಮಿಲ್ಕಿ ಬ್ಯೂಟಿ ಹಾಡುಗಳು ಸ್ಟೋರಿಲಿ ಏನಕ್ಕೆ ಮಡಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಇನ್ನು ಕಾಮಿಡಿ ಕಡೆಗೆ ಬಂದ್ರೆ ಮೊದಲ ಭಾಗದಲ್ಲಿ ಭೈರತಿ ಗುಂಡ್ಕಲ್ ಆಗಿ ಕಾಣಿಸ್ತಿದ್ದ ಸಾಧು ಕೋಕಿಲ ಅವರು ಇಲ್ಲಿ ರಾಗಿ ಬಾಯ್ ಆಗಿ ಕಾಣಿಸ್ತಾ ಇದ್ದಾರೆ. ಅವರ ಕ್ಯಾರೆಕ್ಟರ್ ಮತ್ತು ಟೈಮಿಂಗ್ ಕೆಲವೊಂದು ಸೀನ್ಸ್ ಅಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಸಾಧು ಕೋಕಿಲ ಕಾಮಿಡಿ ಪ್ರೆಸೆನ್ಸ್ ಸಿನಿಮಾಗೆ ಬೇಕಾದ ಎನರ್ಜಿ ಕೊಡುತ್ತೆ. ರವಿಶಂಕರ್ ಅವರ ಕ್ಯಾರೆಕ್ಟರ್ ಕೂಡ ಗಮನ ಸೆಳೆಯುತ್ತೆ. ಅವರ ಕ್ಯಾರೆಕ್ಟರ್ ನಲ್ಲಿ ಆಗುತ್ತಿರೋ ಟ್ರಾನ್ಸ್ಫಾರ್ಮೇಶನ್ ನ ನೀವು ಸ್ಕ್ರೀನ್ ಮೇಲೆ ಕ್ಲಿಯರ್ಲಿ ಫೀಲ್ ಮಾಡಬಹುದು. ಇನ್ನು ಸತೀಶ್ ನೀನಾಸಂ ಸಿದ್ದೇಗೌಡನಾಗಿ ತಮ್ಮ ಪಾತ್ರವನ್ನ ಕಂಫರ್ಟಬಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಮತ್ತು ವಿಲೇಜ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ. ರಚಿತಾ ರಾಮ್ ಅವರ ಕ್ಯಾರೆಕ್ಟರ್ ಕೂಡ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಸ್ಕ್ರೀನ್ ಸ್ಪೇಸ್ ಮತ್ತು ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಿದೆ. ಇನ್ನು ಗಿರೀಶ್ ಶಿವಣ್ಣ ಮತ್ತು ಶಿವರಾಜ್ KR ಪೇಟೆ ಅವರ ಪಾತ್ರಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಮೊದಲ ಅಯೋಗ್ಯ ಸಿನಿಮಾದ ಹೋಲ್ಸ್ಕೊಂಡ್ರೆ ಈ ಸೀಕ್ವೆಲ್ ನಲ್ಲಿ ಆ ಲೆವೆಲ್ಗೆ ಮೆಮೊರಬಲ್ ಸಾಂಗ್ ಸಿಗೋದಿಲ್ಲ. ಕೆಲವು ಸಾಂಗ್ಸ್ ಕಮರ್ಷಿಯಲ್ ಫ್ಲೇವರ್ ಕೊಡುತ್ತೆ. ಫಸ್ಟ್ ಪಾರ್ಟ್ ನಂತೆ ಮನ್ಸಲ್ಲಿ ಉಳಿಯೋ ಸಾಂಗ್ಸ್ ಗಳು ಯಾವುದು ಇಲ್ಲಿ ಇಂಪ್ಯಾಕ್ಟ್ ಮಾಡಿಲ್ಲ. ಸೊ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಫಸ್ಟ್ ಪಾರ್ಟ್ ಅಲ್ಲಿ ಮಾತ್ರ ಕ್ಲಿಯರ್ಲಿ ಬೆಟರ್ ಅಂತಾನೆ ಹೇಳ್ಬೋದು. ಇನ್ನೊಂದು ಮೇಜರ್ ಹಿಂಟ್ ಅಂದ್ರೆ ಮೂವಿಲಿ ಕ್ರೇಜಿ ಕ್ಯಾಮಿಯೋ ಇದೆ. ಅದೇನು ಅಂತ ನೋಡ್ಬೇಕಂದ್ರೆ ನೀವು ಮೂವಿಗೆ ಹೋಗ್ಬೇಕಾಗುತ್ತೆ. ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ವಿಷಯ ಅಂದ್ರೆ ಅಯೋಗ್ಯ 3ನೇ ಭಾಗ ಬೇರೆ ಬರ್ತಾ ಇದೆ. ಇನ್ನು ನಂಗ್ ಅನ್ಸಿದ್ದು ಹೇಳೋದಾದ್ರೆ ಅಯೋಗ್ಯ 2 ಪರ್ಫೆಕ್ಟ್ ಸೀಕ್ವೆಲ್ ಅಲ್ಲ. ಸ್ಟೋರಿ ಕಾನ್ಸೆಪ್ಟ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕಾಮಿಡಿ ಪೋರ್ಷನ್ಸ್ ಚೆನ್ನಾಗಿದೆ, ಬಟ್ ಸ್ಕ್ರೀನ್ ಪ್ಲೇ ಮಲ್ಕೊಂಡ್ಬಿಟ್ಟಿದೆ. ಪಾಲಿಟಿಕ್ಸ್ ಆಂಗಲ್ ಅಂತೂ ಇನ್ನು ಡೀಪ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಎಂದಿನಂತೆ ಫಸ್ಟ್ ಪಾರ್ಟ್ ಯಾವ್ದು ಚೆನ್ನಾಗಿರುತ್ತೋ ಸೆಕೆಂಡ್ ಪಾರ್ಟ್ ಅಂತೂ ಹೇಳ್ಕೊಳಕ್ ಆಗದಿರಷ್ಟು ಸ್ಕ್ರೀನ್ ಪ್ಲೇ ಅಲ್ಲಿ ಬಿದೋಗಿರುತ್ತೆ. ಆದ್ರೂ ಫ್ಯಾಮಿಲಿ ಆಡಿಯನ್ಸ್ಗೆ ಮತ್ತು ಮೊದಲ ಅಯೋಗ್ಯ ಪಾರ್ಟ್ ಇಷ್ಟ ಆದವ್ರಿಗೆ ಮೂವಿ ಒನ್ ಟೈಮ್ ವಾಚ್ ಅಂತಾನೆ ಹೇಳ್ಬೋದು. ನನಗಿದು ಆವರೇಜ್ ಮೂವಿ ಅಂತಾನೆ ಫೀಲ್ ಕೊಡ್ತು. ನಿಮ್ಗೆ ಅಯೋಗ್ಯ 2 ಹೇಗನ್ಸ್ತು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಣಿಕಂಠ.